ದುನಿಯಾ ವಿಜಯ್ ಕೆಲವು ಅತ್ಯದ್ಭುತವಾದಂಥ ಸ್ಟಿಂಗ್ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಡ್ರಗ್ಸ್ ವಿರುದ್ಧ, ಡ್ರಗ್ಸ್ ಮಾಫಿಯಾ ವಿರುದ್ಧದ ನಮ್ಮ ಹೋರಾಟಕ್ಕೆ ಯಾಕೆ ದುನಿಯಾ ವಿಜಯ್ ಬರ್ತಾ ಇದ್ದಾರೆ ಅಂತಂದರೆ, ಅವರು ಪಾಪ ಸ್ಲಮ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕೆಲವು ಜಾಗಗಳನ್ನು. ಇನ್ನು ರಿಪಬ್ಲಿಕ್ ಕನ್ನಡ ಜೊತೆ ಓಕೆ ಮೆಡಿಸಿನ್, ग्राफिक्स। पापा क्या कर रहे हैं? पापा मेरा सिविल इंजीनियर है। अच्छा। एक बात बोलो, आपने जो कौन सा सब्सटेंस यूज कर रहा था? मेडिसिन लिया इधर आके। कौन सा मेडिसिन? टाइटल। टाइडल। ओके, टाइडल कितना ले रहा था? मैं 1 day में 2। ओके, टाइडल किधर से ले रहा था? वो कितना देता था आपने टाइडल को? एक टेबलेट का 140। 140। अगर ज्यादा हो गया तो कितना देता था? कौन बेच रहा था आपको? 1400। वो नहीं मालूम मुझे। HIV इन्फेक्टेड हो? कौन मैं? हाँ। कैसे हुआ वो? इंजेक्शन ले लेके 3 years से कंटिन्यू इंजेक्शन ले रही थी ना, इसलिए। वो जो एक ही नीडल में डाल रहा था? एक ही नीडल को उधर ज़्यादा नीडल नहीं मिलता है उधर, डॉक्टर देने के लिए नहीं मानते उधर। तो एक ही नीडल को हम लोग 1 day यूज़ करते थे, वैसे हो के HIV हो गया। कैसा HIV? मतलब कुछ, आई एम सॉरी बेटी, कोई रिलेशनशिप में था कि वो वैसा हो गया इन्फेक्शन? फिजिकल का वजह से नहीं हुआ, वो इंजेक्शन का वजह से ही हुआ। मैं ये सब पूछ रहा हूँ कि एक ही नीडल में आप ही ले रहे से कैसा वो HIV इन्फेक्ट हो जाता है? क्योंकि 2-3 ब्लड लेके डालते हैं ना, उसे क्लीन से वॉश नहीं करने से भी वो सारा होता है। एंड 1 ही नीडल को बार बार यूज करने से HIV आने का जल्दी होता है। अच्छा, आप जो आपको कैसा पता चला कि आप HIV हो? इधर आने के बाद चेक करने। ಆ ಹೆಣ್ಣುಮಗಳಿಗೆ HIV ಇದೆ, ಯಾವುದೇ ಅನೈತಿಕ ಸಂಬಂಧ ಇಲ್ಲ. ಅದನ್ನೇ ದುನಿಯಾ ವಿಜಯ್ ಅವ್ರು ಕೇಳ್ತಾರೆ, ಅದು ಹೆಂಗಾಗತ್ತಮ್ಮ? ಹಾಂ, ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, HIV ಸೆಕ್ಷುವಲ್ ಡಿಸೀಸ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹಂಗಲ್ಲ. ಒಂದೇ ಸಿರಿಂಜ್ಗಳನ್ನು ಪದೇ ಪದೇ ಡ್ರಗ್ಸ್ಗೆ ಬಳಸುವಂಥ ಸಿರಿಂಜನ್ನು ಪದೇ ಪದೇ ಬಳಸುವ ಕಾರಣಕ್ಕೂ ಕೂಡ ಬರ್ತಾ ಇದೆ. ಇಲ್ಲಿ ತನಕ ನಾನು ಅರ್ಧ ಗಂಟೆಗಳ ಕಾಲ ಡ್ರಗ್ಸ್ ಪ್ರಪಂಚದ ಬಗ್ಗೆ, ಯಾವ ರೀತಿ ನಿಮ್ಮ ಮನೆಯ ಮಕ್ಕಳು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೆ. ನಿನ್ನೆ ರಾತ್ರಿ ನಾನು ಕನ್ನಡದ ಅತ್ಯಂತ ಜನಪ್ರಿಯ ಚಿತ್ರ, ಥಿಯೇಟರ್ಗಳಲ್ಲಿ ಭಾಳ ಜೋರಾಗಿ ಓಡ್ತಾ ಇರುವಂಥ ದುನಿಯಾ ವಿಜಯ್ ರಚನೆ ನಿರ್ದೇಶನದ ನಾಯಕರಾಗಿ ನಟಿಸಿರುವಂತಹ ಭೀಮಾ ಸಿನಿಮಾ ನೋಡಿದೆ. ಈ ಭೀಮಾ ಸಿನಿಮಾದಲ್ಲಿ ಹೇಗೆ ಮಕ್ಕಳು ಡ್ರಗ್ಸ್ ವ್ಯಸನಕ್ಕೆ ತುತ್ತಾಗ್ತಾರೆ, ಡ್ರಗ್ಸ್ ಬೇಡ ಅಂತ ಇದ್ದವರು ಕೂಡ ಯಾವ ರೀತಿ ಆ ಲೋಕದೊಳಗೆ ಅವರನ್ನು ಎಳ್ಕೊಳ್ಳಲಾಗತ್ತೆ, ಒಮ್ಮೆ ಒಳಗೆ ಬಂದವರು ಚಕ್ರವ್ಯೂಹದಲ್ಲಿ ಹೆಂಗೆ ಸಿಲುಕಾಕೋತಾರೆ, ಬರೋಕ್ಕಾಗೋದಿಲ್ಲ, ಇವೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಅದಾದ ನಂತರ ಆ ಸಿನಿಮಾ ನೋಡಿದ ನಂತರ ದುನಿಯಾ ವಿಜಯ್ ಅವರನ್ನು ನಾನು ಮಾತಾಡಿಸಿದಾಗ ನಾನು ಕೇಳಿದೆ, ಇದು ನಿಜವಾಗ್ಲೂ ನಡೆಯುತ್ತಾ, ನೀವು ಸಿನಿಮಾದಲ್ಲಿ ತೋರಿಸಿದ್ದ? ಅಂದರೆ ಡ್ರಗ್ಸ್ ನಡೆಯೋದು ಗೊತ್ತಿತ್ತು, ಆದರೆ ಈ ಥರ ಆ ಸಿನಿಮಾದಲ್ಲಿ ತೋರಿಸ್ತಾರೆ ನಡೆಯುತ್ತಾ? ಅವ್ರು ಹೇಳಿದರು, ಶೆಟ್ಟ ನನ್ನ ಬಳಿ 4-5 ವಿಜುವಲ್ಸ್ ಇದೆ, ಬೇಕಿದ್ರೆ ನಾನು ನಿಮಗೆ ಕೊಡ್ತೀನಿ. ಅದನ್ನೇ ತಗೊಂಬಂದು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಇದು ರಿಯಲ್. ಭೀಮಾ ಸಿನಿಮಾದಲ್ಲಿ ರೀಲಲ್ಲಿ ತೋರಿಸಿರ್ಬೋದು, ಆದರೆ ಏನು ಕರ್ನಾಟಕದಲ್ಲಿ ರಿಯಲ್ ಆಗಿ ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ. ನಿಮಗೆ ಅರ್ಥ ಆಗಬೇಕು ಅಂತಂದರೆ, ಯಾವ ರೀತಿ ಮಕ್ಕಳನ್ನು ಅದಕ್ಕೆ ಬಳಸ್ಕೊಳ್ತಾರೆ ಅಂತ ಅರ್ಥ ಆಗಬೇಕು ಅಂತಂದರೆ, ಯಾವುದೋ ಒಂದು 32 ರೂಪಾಯಿ ನಕ್ಕಾಪಿಚ್ಚ ಟ್ಯಾಬ್ಲೆಟ್ನಿಂದಾಗಿ ನಿಮ್ಮ ಮಕ್ಕಳು ಹಾಳಾಗ್ತಾರೆ ಅಂತ ಗೊತ್ತಾಗಬೇಕು ಅಂತಂದರೆ ಆ ಸಿನಿಮಾದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ನಾನೀಗ ನೇರ ಸಂಪರ್ಕದಲ್ಲಿದ್ದಾರೆ ದುನಿಯಾ ವಿಜಯ್. ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ರು, ಯಾಕೆಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆ್ಯಕ್ಷನ್ ಸ್ಟಾರ್ ಹೀರೋಯಿನ್ಗಳನ್ನು ಮಳೆಯಲ್ಲಿ ತೋರಿಸಿ, ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಪಿಕ್ಚರ್ ತೋರಿಸಿ, ಬೆಡ್ರೂಮ್ ಸೀನ್ ತೋರಿಸಿ, 4 ಫೈಟ್ ಮಾಡಿ, ಅದ್ಭುತವಾದ ಒಂದು ಐಟಮ್ ಸಾಂಗ್ ಎಲ್ಲ ಹಾಕಿ ಸಿನಿಮಾ ಮಾಡ್ಬೋದು, ನೀವು ಆ್ಯಕ್ಷನ್ ಹೀರೋ ಮಾಡ್ಬೋದಾಗಿತ್ತು. ಆದರೆ ಒಂದು ಮಾಧ್ಯಮಗಳು ಯಾವತ್ತೂ ಹಿಂದೆ ಬೀಳ್ತಾ ಇರ್ತವೆ, ಸರ್ಕಾರಗಳು ಹಿಂದೆ ಬೀಳ್ತಾ ಇರ್ತವೆ. ಡ್ರಗ್ಸ್ ಹೆಂಗಿರತ್ತಪ್ಪ, ಹೆಂಗಪ್ಪ ಇದರಿಂದ ಹೊರಬರೋಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಇದಕ್ಕೆ ಲಿಂಕು. ಆದರೆ ಅದಾದ ನಂತರ ನೀವು ಕೆಲವು ಸ್ಟಿಂಗ್ ಆಪರೇಷನ್ ಮಾಡ್ತೀರಿ, ಇದನ್ನು ಜನರಿಗೆ ತಿಳಿಸಬೇಕು ಅಂತ ಪ್ರಯತ್ನ ಪಡ್ತೀರಿ.
ಏನು ಹೆಂಗೆ ಇದೆಲ್ಲ ನಿಜವಾಗ್ಲೂ ಕೇವಲ ಸ್ಲಮ್ ಏರಿಯಾಗಳಲ್ಲಿ ಮಾತ್ರ ಆಗತ್ತಾ, ಎಲ್ಲ ಕಡೆ ಆಗತ್ತಾ? ನೀವು ಬೇರೆ ಬೇರೆ ಕಡೆ ಹೋಗಿರ್ತೀರಿ, ಏನು ಹೇಳಕ್ಕೆ ಬಯಸ್ತೀರಿ ರಾಜ್ಯದ ಜನರಿಗೆ ವಿಜಿ? ತುಂಬ ಥ್ಯಾಂಕ್ಸ್ ಶೆಟ್ರಿ, ನಾನು ಕರೆದಿದ್ದಕ್ಕೆ. ಇವತ್ತೇನು ನಾನು ಭೀಮಾ ಸಿನಿಮಾ ಮಾಡಿದ್ದೀನಿ, ಅದು ಮಾಡೋಕ್ಕೆ ಮುಂಚೆ ನಾನು ಹುಡುಕಿದಂಥ ಸಬ್ಜೆಕ್ಟ್ನಲ್ಲಿ ನನಗೆ ಕಾಣಿಸ್ತಂಥ ಅಷ್ಟು ಅನಾಹುತಗಳಿವೆಲ್ಲವನ್ನು ಇದಷ್ಟು ಇನ್ನೂ ಒಂದಷ್ಟು ಮಾಹಿತಿ ಇಟ್ಟಿದ್ದೀನಿ. ಇವತ್ತು ಲೇಟೆಸ್ಟಾಗಿ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಮತ್ತು VIP ಮಕ್ಕಳು, ಸೆಲೆಬ್ರಿಟಿ ಮಕ್ಕಳು ಎಲ್ಲರೂ ಸೇರಿ ತಗೋತಾ ಇರೋಂಥ ವೆರಿ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಮಾತ್ರೆ ಆಲ್ರೆಡಿ ಎಲ್ರಿಗೂ ಸಿನಿಮಾಲ್ಲೂ ಕೂಡ ಹೇಳಿದ್ದೀನಿ. ಟೈಡಲ್ ಅನ್ನೋ ಒಂದು ಮಾತ್ರೆ, ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಮಾತ್ರೆ. ಹೈಸ್ಕೂಲ್ ಮಕ್ಕಳೇ ಶುರು ಮಾಡಿದ್ದಾರೆ, 13ರಿಂದ 14 ವರ್ಷದ ಮಕ್ಕಳೀಗ ಶುರು ಮಾಡಿದ್ದಾರೆ. ಈಗೇನು ತಾವು ಆ ಕೈನ ನೋಡಿದ್ರಿ, ಅದು ಆಲ್ಮೋಸ್ಟ್ ಕೊಳ್ತೋಗಿರೋ ಕೈ ಅದು. ಇದರ ಜೊತೆಗೆ ಇವತ್ತು HIV ಜಾಸ್ತಿ ಆಗಿದೆ ಈ ಮಾತ್ರೆಯಿಂದ. ಅಂದರೆ ಈಗ 5 ಜನ ಹುಡುಗರು ಸೇರಿಕೊಂಡು ಮಾತ್ರೆಗೆ ದುಡ್ಡನ್ನ ಏನು 20 ರೂಪಾಯಿ 30 ರೂಪಾಯಿ ಮಾತ್ರೆಗೆ 2,500 3,000 ಕೊಟ್ಟು ಯಾರೋ ದಳ್ಳಾಳಿ ಈ ಥರ ತೊಗೊಂಡು ಬಂದಮೇಲೆ ಅವ್ರಿಗೆ ಸಿರಿಂಜ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಸಿರಿಂಜಿನ ಉದಾಹರಣೆಗೆ 6 ಮಾತ್ರೆ ಇದ್ದರೆ ಇದರಲ್ಲೊಂದು 5 ಜನ ಒಂದೇ ಸಿರಿಂಜಲ್ಲಿ ತೊಗೋತಾರೆ. ಈ ಥರ ಸ್ಪ್ರೆಡ್ ಆಗಿರೋದು ಮಕ್ಕಳಲ್ಲಿ HIV ಶುರುವಾಗಿದೆ, ಹೆಣ್ಣು ಮಕ್ಕಳಿಗೆ HIV ಶುರುವಾಗಿದೆ. ನನ್ನ ನೇರ ಪ್ರಶ್ನೆ ಮತ್ತು ಒಂದು ಬೇಡಿಕೆ ಏನು ಅಂದರೆ, ತಾವೆಲ್ಲರೂ ಸೇರಿ ನನ್ನ ಜೊತೆ ಕೈ ಜೋಡಿಸಿ ನಮ್ಮ ಕೈಲಿ ಆದಷ್ಟು ಈ ಮಾಫಿಯಾನ ಹಿಡಿದು ನಾವು ಹೊರಗಡೆ ಹಾಕದೆ ಹೋದರೆ ನಮಗೆ ಇನ್ನು 5 ವರ್ಷದಲ್ಲಿ ಮಿನಿಮಮ್ 40-50% ಮಕ್ಕಳಿಗೆ HIV ಆಗಿ ತೀರೋಗ್ತಾರೆ. ನನಗೆ ತುಂಬ ನೋವಿದೆ. ನಾನು ಯಾವಾಗಲೂ ಪ್ರಶ್ನೆ ಅದೇ ಕೇಳ್ತೀನಿ, ಇದ್ರ ಹುಡುಕಾಟ ಮಾಡಿದಾಗ ಯಾವ್ಯಾವ ಏರಿಯಲ್ಲಿ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತು, ಪೆಡ್ಲರ್ಗಳು ಯಾರು ಅಂತಲೂ ನನಗೆ ಗೊತ್ತು. ನನಗೊಂದೇ ಆಶ್ಚರ್ಯ ಆಗಿದ್ದು, ಸ್ಟೇಷನ್ಗೆ ಇನ್ಫಾರ್ಮೇಷನ್ ಇದೆಯೋ ಇಲ್ವೋ, ಅಥವಾ ಇದ್ರೂ ಮಾಡ್ತಾ ಇಲ್ವೋ, ಅಥವಾ ಹಿಂದೆಗಡೆ ಆ ಏರಿಯಾದ ಕಾರ್ಪೊರೇಟರ್ಗಳು ಏನು ಮಾಡ್ತಾ ಇದ್ದಾರೆ, ಆ ಏರಿಯಾಗಳ ಕಾರ್ಪೊರೇಟ್ರಿಗೆ ಯಾಕೆ ಅದ್ಯಾಕೆ ಅವ್ರ ಕಿವಿಗೆ ಬಿದ್ದಿಲ್ಲ? ಯಾಕೆಂದರೆ ಯಾವಾಗಲೂ ಅದು ಪಕ್ಷ ಯಾವುದೇ ಆಗಲಿ, ನಾನು ಯಾವ ಪಕ್ಷಕ್ಕೂ ಈ ವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ. ಪಕ್ಷ ಯಾವುದೇ ಆಗಲಿ, ಇಲ್ಲಿ ಮಕ್ಕಳ ಜೀವನ ಇಲ್ಲಿ, ಪಕ್ಷ ಯಾವುದೇ ಆಗಿರಲಿ, ಪರ ಆಗಲಿ ವಿರೋಧ ಆಗಲಿ, ನಿಮ್ಮ ಕಿವಿಗೆ ಬಿದ್ದಾಗ ನೀವು ಯಾರೂ ಆ್ಯಕ್ಷನ್ ತೊಗೋತಾ ಇಲ್ಲ. ಹಿಂಗಾಗಿ ಕಾರ್ಪೊರೇಟ್ರ್ಗಳಲ್ಲಿ ನನ್ನ ನೇರ ಬೇಡಿಕೆ ಇದೆ ಮತ್ತು ನೇರ ನಿಮಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಏರಿಯಾ ಮಕ್ಕಳುಗಳನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕೆಂದರೆ ನಿಮಗೆ ಗೊತ್ತಿಲ್ಲದಿರೋ ಸ್ಟೇಷನ್ ಇರಲ್ಲ, ಸ್ಟೇಷನಲ್ಲಿ ಬರುವಂಥ ಯಾರೇ ಅಧಿಕಾರಿ ಆಗಿರಲಿ ಅದು ನಿಮ್ಮಗಳ ಜೊತೆಯಲ್ಲಿ ಅವರು ನಿಂತಿರ್ತಾರೆ ಯಾವಾಗಲೂ ಆ ಕ್ಷೇತ್ರದ ಸೇವೆ ಮಾಡೋಕ್ಕೆ ಅಧಿಕಾರಿಗಳು. ಅವರ ಗಮನಕ್ಕೆ ಬಂದು ಕೂಡ ಇದು ತೇಲೆ ಹೋಗಿದೆ ಅನ್ನೋ ಮಾಹಿತಿ ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಕ್ಯಾನ್ಸರ್ಗಿನ್ನ ಅತಿ ಹೆಚ್ಚು ಹಬ್ಬಿರುವಂಥ ಒಂದು ಕಾಯಿಲೆ ಈ ಟೈಡಲ್ ಅನ್ನೋ ಮಾತ್ರೆ. ಈ ಟೈಡಲ್ ಮಾತ್ರೆ ತೊಗೊಂಡು ಹಾಳಾಗಿ ಹೋಗಲಿ, ಮಕ್ಕಳಿಗೆ HIV ಬರ್ತಾ ಇದೆ, ಅದಕ್ಕೆ ಯಾರು ಹೊಣೆ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಆ ಹೆಣ್ಣುಮಗಳ ಹತ್ರ ಮಾತಾಡಿಸ್ತಾ ಇದ್ರಿ, ಆಗ ಹೆಣ್ಣುಮಗಳ ನೀವು ಕೇಳ್ತೀರಿ ಏನಾದರೂ ದೈಹಿಕ ಸಂಬಂಧ ಯಾರ ಜೊತೆ ಆದರೂ ಬಳಸಿದರೆ HIV? ನನಗೆ ಇಲ್ಲಿ ತನಕ ಆ ಥರ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಈವನ್ ನಾವು ಇದು ಕೇಳಿದ್ವಿ, ಏನು ಒಬ್ಬ ಶೇವಿಂಗ್ ಮಾಡುವಾಗ HIV ಇದ್ದವನ ಶೇವಿಂಗ್ ಮಾಡಿದಾಗ ಆ ಬ್ಲೇಡ್ ಆಮೇಲೆ ಬ್ಲೇಡೇ ಯೂಸ್ ಮಾಡೋದಿಲ್ಲ ಅಂತೇಳಿ. ಬಟ್ ನೀವು ಹೇಳೋ ಪ್ರಕಾರ ಒಂದು ಸಿರಿಂಜ್ ಪದೇ ಉಪಯೋಗ ಮಾಡೋದ್ರಿಂದ HIV ಬರುತ್ತೆ ಅಂತೇಳಿ ಆ ಹೆಣ್ಣುಮಗಳನ್ನು ಕ್ಲಾರಿಫೈ ಮಾಡ್ಕೊಂಡ್ರೆ ನೀವು ಕಂಪ್ಲೀಟ್ ಆಗಿ 100% ಕ್ಲಾರಿಫೈ ಮಾಡಿಕೊಂಡೆ. ಬರೀ ಆ ಒಂದೇ ಹೆಣ್ಮಗಳಲ್ಲ, ನಮ್ಮ ಬೆಂಗಳೂರಲ್ಲಿ ಸುಮಾರು ಜನ ಮಕ್ಕಳಿಗಾಗಿದೆ ಇದು. ಕೆಲವರು ಹೊರಗಡೆ ಬಂದು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಇದು ಕೆಲವರು ಮಾತ್ರ ಹೇಳೋಕ್ಕೆ ರೆಡಿ ಇದ್ದಾರೆ. ನಾಳೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ, ಬರೀ ಆ ಪೇರೆಂಟ್ಸ್ದೇ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಓಕೆ, ಆ ಪೇರೆಂಟ್ಸ್ ಜೊತೆ ಮಾತಾಡಿ ನಾನು ಮತ್ತೆ ಮಾಧ್ಯಮಕ್ಕೆಲ್ಲ ಇನ್ನೊಂದಷ್ಟು ಮಾಹಿತಿ ತಿಳಿಸ್ಬೇಕನ್ನೋ ಆಸೆ. ಯಾಕೆಂದರೆ